ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಯಿನ ಬಳಸಿ ಕರಿಮೀನು ಹಾಕಿ ಕರಿಮೀನು ಸಾಂಬಾರು ಮಾಡೋದು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಅವರೆಕಾಯಿ ಸೀಸನ್ ಅಲ್ವಾ, ಆದ್ದರಿಂದ ನಾನು ಅವರೆಕಾಯಿ ಮತ್ತು ಕರಿಮೀನು ಹಾಕಿ ಸಾಂಬಾರು ಮಾಡೋದು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಚಳಿ ಮತ್ತು ಕೆಮ್ಮು ನೆಗಡಿ ಎಲ್ಲ ಇದ್ದರೆ ಬೇಗನೆ ವಾಸಿಯಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಅವರೆಕಾಳು, ತೊಳೆದಿರೋ ಅಂಥ ಅವರೆಕಾಳು, ಆಲೂಗಡ್ಡೆ, ಮೂಲಂಗಿ, ನೀವು ಬೇಕಾದರೆ ಬದನೆಕಾಯಿ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಟೊಮೊಟೊ ಹಾಕಿ ಇದನ್ನು ಒಂದು ವಿಸಲ್ ಕೂಗಿಸ್ಕೋಬೇಕು. ಬದನೆಕಾಯಿ ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟನ್ನು ಬೇಯಿಸ್ಕೋಬೇಕು, ಒಂದು ವಿಸಲ್ ಕೂಗಿಸ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಒಗ್ಗರಣೆಗೆ. ಎಣ್ಣೆ ಕಾದ ನಂತರ 2 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ, ಗೋಲ್ಡನ್ ಕಲರ್ ಬರೋವರೆಗೂ. ನಂತರ ಇದಕ್ಕೆ 2 ಬೆಳ್ಳುಳ್ಳಿನ ಸಹ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡಿರೋದನ್ನು. ನಂತರ ಇದಕ್ಕೆ ನೋಡಿ ಬೇಯಿಸಿರೋಂಥ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆ ನಾನು ಕಾಳು, ನಮಗೆ ಸಾಂಬಾರು ಗಟ್ಟಿ ಬರಬೇಕು ಅಂದರೆ ಬೇಯಿಸಿರೋಂಥ ಸ್ವಲ್ಪ ಕಾಳು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ತೆಳುವಾಗಬೇಕು ಅಂದರೆ ಕಾಳೇನು ಸೇರಿಸೋಷ್ಟಿರಲ್ಲ. ನಾನು ಕಾಳು ಸ್ವಲ್ಪ ಸೇರಿಸ್ಕೊಂಡು ಟೊಮೊಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿರೋಂಥದ್ದು. ಇದಕ್ಕೆ 1 ಇಂಚಾಗುವಷ್ಟು ಚಕ್ಕೆ, ಹಾಗೆ 2 ಲವಂಗ, ಹಾಗೆ ಗೋಳಿ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿ, 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಖಾರಕ್ಕೆ ಅಚ್ಚ ಖಾರದ ಪುಡಿ, ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. ನಂತರ ಜೀರಿಗೆ ಸೇರಿಸ್ತಾ ಇದ್ದೀನಿ, ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀವು ಚೆನ್ನಾಗಿ ರುಬ್ಕೋಬೇಕು. ನಮಗೆ ಖಾರ ರುಬ್ಬೋದ್ರಿಂದ ಮತ್ತು ತರ್ತರಿಯಾಗಿ ರುಬ್ಬಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಇರಲ್ಲ. ಕರೆಕ್ಟಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದಾಗಿದೆ. ನಾನು ಬೆಂದಿದೆಯಲ್ವ, ಕಾಳಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಬ್ಬಿರೋ ಅಂಥ ಮಸಾಲೆನ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಸೇರಿಸ್ಕೋಬೋದು ನೀವು. ಇದು ಚೆನ್ನಾಗಿ ಸಾಂಬಾರು ಕುದಿಸ್ಕೊಳ್ಳೋಣ. ಕುದಿಯೋಷ್ಟರಲ್ಲಿ ನಾವಿಲ್ಲಿ ಒಣಮೀನನ್ನ ನಾನು ಬಾಣಲೆಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ತಲೆ ಇರುತ್ತೆ ಅಲ್ವ, ನೋಡಿ ಈ ರೀತಿನ ತಲೆನ ತೆಗೆದು ಬಿಡಬೇಕು. ಯಾಕಂದರೆ ನಮಗೆ ಮಣ್ಣು ಜಾಸ್ತಿ ಇರುತ್ತೆ, ಅದರಿಂದ ತಲೆ ತೆಗಿತೀರಿ. ಮತ್ತು ಕಹಿ ಬಂದುಬಿಡುತ್ತೆ, ಸಾಂಬಾರು ವಿಷ ಆಗುತ್ತೆ ಅಂತ ನಾವು ತೆಗಿತೀವಿ. ನೀವು ಬೇಕಾದರೆ ಸೇರಿಸ್ಕೋಬೋದು. ತಲೆ ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಬರುತ್ತೆ ಮೀನು ತಲೆ. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಮಗೆ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರಿಗೆ ಸ್ಮೆಲ್ ಇಷ್ಟ ಆಗೋಲ್ಲ. ನೀರಿಗೆ ಹಾಕ್ಕೊಂಡು ನೋಡಿ ಈ ರೀತಿನ ಚೆನ್ನಾಗಿ ಗಲಗಿಸ್ಕೋಬೇಕು. ಈ ರೀತಿ ಗಲಗಿಸೋದ್ರಿಂದ ನಮಗೆ ಮಣ್ಣೆ ಇರುತ್ತೆ, ಅದರಲ್ಲಿ ಮಣ್ಣಿರುತ್ತೆ ಅಲ್ವ, ಅದರಿಂದ ಅದನ್ನ ತೆಗೆದಿಟ್ಕೋಬೇಕು. ಈ ರೀತಿ ತೊಳ್ಕೊಂಡದಾದ ನಂತರ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯೋವಾಗ ಅದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಕೆಮ್ಮು ನೆಗಡಿ ಇದ್ದಾಗ ನಮಗೆ ಬಾಡಿಗೆ ಬ್ಯಾಲೆನ್ಸ್ ಕೊಡುತ್ತೆ. ಹೀಟು ಆಗೋಲ್ಲ, ಕೋಲ್ಡು ಆಗೋಲ್ಲ, ಅದು ಮೀಡಿಯಮ್ ಲೆವೆಲ್ಗೆ ತರುತ್ತೆ. ನೀವು ಸಹ ಟ್ರೈ ಮಾಡಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಟೈಮಲ್ಲಿ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ರುಚಿ ಅಂತೂ ಸೂಪರಾಗಿರುತ್ತೆ. ನನ್ನ ಚಾನಲ್ನ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ.